ಅಲೋಹಗಳ ವ್ಯತ್ಯಾಸ. ಲೋಹಗಳು ಹೊಳೆಯುತ್ತವೆ. ಅಲೋಹಗಳು ಹೊಳೆಯುವುದಿಲ್ಲ. ಲೋಹಗಳು ಘನ ಅಥವಾ ದ್ರವ ಸ್ಥಿತಿಯಲ್ಲಿ ಇರುತ್ತವೆ. ಅಲೋಹಗಳು ಅನಿಲ ಅಥವಾ ದ್ರವ ಸ್ಥಿತಿಯಲ್ಲಿ ಇರುತ್ತವೆ. ಲೋಹಗಳು ತನ್ಯ ಗುಣ ಅಥವಾ ತಂತುಶೀಲತ್ವ ಗುಣವನ್ನು ಹೊಂದಿದೆ. ಅಲೋಹಗಳು ತನ್ಯ ಗುಣ ಅಥವಾ ತಂತುಶೀಲತ್ವ ಗುಣ ಹೊಂದಿಲ್ಲ. ಲೋಹಗಳು ಕುಟ್ಯ ಗುಣ ಅಥವಾ ಪತ್ರಶೀಲತ್ವ ಗುಣ ಹೊಂದಿವೆ. ಅಲೋಹಗಳು ಕುಟ್ಯ ಗುಣ ಅಥವಾ ಪತ್ರಶೀಲತ್ವ ಗುಣ ಹೊಂದಿಲ್ಲ. ಲೋಹಗಳು ಉತ್ತಮ ವಿದ್ಯುದ್ವಾಹಕಗಳು. ಅಲೋಹಗಳು ಉತ್ತಮ ವಿದ್ಯುದ್ವಾಹಕಗಳಲ್ಲ. ಲೋಹಗಳು ಉತ್ತಮ ಉಷ್ಣವಾಹಕಗಳು. ಅಲೋಹಗಳು ಉತ್ತಮ ಉಷ್ಣವಾಹಕಗಳಲ್ಲ. ಲೋಹಗಳು ಶಾಬ್ದನ ಗುಣವನ್ನು ಹೊಂದಿವೆ. ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ. ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳ ವ್ಯತ್ಯಾಸ. ಪ್ರೊಕ್ಯಾರಿಯೋಟ್ನಲ್ಲಿ ಪೊರೆಸಹಿತ ಕಣದಗಳು ಕಂಡುಬರುತ್ತವೆ. ಯೂಕ್ಯಾರಿಯೋಟ್ನಲ್ಲಿ ಪೊರೆರಹಿತ ಕಣದಗಳು ಕಂಡುಬರುತ್ತವೆ. ಪ್ರೊಕ್ಯಾರಿಯೋಟ್ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಯುಕ್ಯಾರಿಯೋಟ್ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಪ್ರೊಕ್ಯಾರಿಯೋಟ್ಗಳಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿಲ್ಲ. ಯುಕ್ಯಾರಿಯೋಟ್ಗಳಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ. ಪ್ರೊಕ್ಯಾರಿಯೋಟ್ನಲ್ಲಿ ಒಂದೇ ಕ್ರೋಮೋಸೋಮ್ ಕಂಡುಬರುತ್ತದೆ. ಯೂಕ್ಯಾರಿಯೋಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಕಂಡುಬರುತ್ತವೆ. Study of animals. Zoology. Study of plants. Botany. Study of birds. Ornithology. Study of bacteria. Bacteriology. Study of virus. Virology. Study of insects. Ethnology. Yes. Doctor of teeth. Dentist. Doctor of cancer. Oncologist. Doctor of bones. Orthopedic. Doctor of art. Ophthalmologist. Doctor of heart. Cardiologist. Doctor of child. Pediatric. Doctor of kidney. Urologist. Doctor of human. Gynecologist. ಸಸ್ಯ ಜೀವಕೋಶಗಳು ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸಗಳು. ಸಸ್ಯ ಜೀವಕೋಶಗಳು ಸಾಮಾನ್ಯವಾಗಿ ಪೆಟ್ಟಿಗೆಯ ಆಕಾರದಲ್ಲಿವೆ. ಪ್ರಾಣಿ ಜೀವಕೋಶಗಳು ಸಾಮಾನ್ಯವಾಗಿ ಗೋಳಾಕಾರದಲ್ಲಿವೆ. ಸಸ್ಯ ಜೀವಕೋಶದಲ್ಲಿ ಕೋಶಭಿತ್ತಿ ಕಂಡುಬರುತ್ತದೆ. ಪ್ರಾಣಿ ಜೀವಕೋಶದಲ್ಲಿ ಕೋಶಭಿತ್ತಿ ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶದಲ್ಲಿ ಕೋಶಭಿತ್ತಿ ಅತ್ಯಂತ ಹೊರಪದರವಾಗಿದೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಪದರವು ಜೀವಕೋಶದ ಅತ್ಯಂತ ಹೊರಪದರವಾಗಿದೆ. ಸಸ್ಯ ಜೀವಕೋಶದಲ್ಲಿ ರಸದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳ ಸಂಖ್ಯೆ ಕಡಿಮೆ ಇದೆ. ಸಸ್ಯ ಜೀವಕೋಶದಲ್ಲಿ ರಸದಾನಿಗಳು ದೊಡ್ಡದಾಗಿವೆ. ಪ್ರಾಣಿ ಜೀವಕೋಶದ ರಸದಾನಿಗಳು ಚಿಕ್ಕದಾಗಿವೆ. ಸಸ್ಯ ಜೀವಕೋಶದಲ್ಲಿ ಪತ್ರಹೆಟ್ಟು ಕಂಡುಬರುತ್ತದೆ. ಪ್ರಾಣಿ ಜೀವಕೋಶದಲ್ಲಿ ಪತ್ರಹೆಟ್ಟು ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶದಲ್ಲಿ ಕೋಶ ಕೇಂದ್ರವು ದೊಡ್ಡ ರಸದಾನಿಗಳಿಂದ ಬದಿಗೆ ತಳ್ಳಲ್ಪಟ್ಟಿದೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೇಂದ್ರವು ಜೀವಕೋಶದ ಮಧ್ಯಭಾಗದಲ್ಲಿದೆ.